ವಾಟ್ಸ್ ಇನ್ ಮೈ ಫೋನ್ ಎಲ್ಲ ಮಾಡ್ತಾರಲ್ವಾ, ನಾನು ವಾಟ್ಸ್ ಇನ್ ಮೈ ಬ್ಲೇಸರ್ ಅಂತ ಮಾಡ್ತೀನಿ. ಬೆಂಕಿ ಎತ್ಕೊಂಡಿತ್ತಾ? ನಾನು ಅಲ್ಲಿ ಎಲ್ಲ ಇವರೇ ಹಸ್ತಿರ್ಬೇಕು ಕಾಣಿಸ್ತಾ ಇಲ್ಲ. ಏನಾಗೈತೆ? ಮಹೇಶ್ವರಿ ಇವಳು ಕಾಲೇಜಲ್ಲವಳೆ, ಇವಳು ಕಾಲೇಜಲ್ಲವಳೆ, ಇವಳು ಇಲ್ಲೇ ಅವಳೆ. ಇದನ್ನೇ ನಾನು ಹೇಳಿದ್ದು. ಯಾವಾಗ ಹಾಕೋದು ಸಿಮೆಂಟ್ ಎಲ್ಲ? ನೀವ್ ಹಾಕ್ತೀನಿ ಅಂದ್ರೆ ನೀವ್ ಹಾಕಿದ್ರೆ ಸರಿಯಾಗಲ್ಲ. ಈ ತರ ಅಲ್ಲಿ ನನ್ ಬಾತ್ರೂಮ್ಗೆ ಬರ್ತಾರೆ. ನಿನ್ ಗಂಡಂಗೆ ಹೇಳ್ತಾ ಇರೋದು, ಸ್ವಲ್ಪ ಹೇಳಿ ಕ್ಲೀನ್ ಮಾಡಕ್. ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ ಗೈಸ್. ನಾನು 6 ಗಂಟೆಗೆ ಮನೆಗೆ ಬಂದೆ ಕಾಲೇಜಿಂದ. ಇನ್ನೂ ಯೂನಿಫಾರ್ಮ್ ಚೇಂಜ್ ಮಾಡಿಲ್ಲ. ಸೊ ನಾನು ಯೂನಿಫಾರ್ಮ್ ಹಾಕಿ ಹೋಗ್ತಾ ಇದ್ದೀನಿ ಒಂದು 3 ಡೇಸಿಂದ. ಸೊ ನಾಳೆ ರೆಡಿ ಆಗ್ತೀನಲ್ಲ, ಕೋಟ್ ಎಲ್ಲ ಹಾಕ್ಕೊಂಡು, ಆವಾಗ ನಿಮಗೆ ತೋರಿಸ್ತೀನಿ ಕ್ಲೀನಾಗಿ. ಸೊ ಇನ್ನೂ ಯೂನಿಫಾರ್ಮ್ ಚೇಂಜ್ ಮಾಡಿಲ್ಲ, ಆಗಿಂದ ರೆಸ್ಟ್ ಮಾಡ್ತಾನೆ ಇದ್ದೀನಿ. ಮನೇಲೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ನಾನು ಸ್ವಲ್ಪ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಸರ್ಪ್ ಹಾಕಿ ಬಿಟ್ಟಿದ್ದೀನಿ, ಇನ್ನೂ ಕ್ಲೀನ್ ಮಾಡಿಲ್ಲ. ಸ್ನಾನ ಮಾಡಬೇಕು. ಸೊ ಇಲ್ಲಿ ಮುತ್ತಣ್ಣ ಅವ್ರು ಕೂತಿದ್ದಾರೆ. ನಮಸ್ಕಾರ. ನಮಸ್ಕಾರ ಕಣಣ್ಣ. ಹೇಳ್ಬೇಕಣ್ಣ. ಓಕೆ ಬಾಯ್ ಅಣ್ಣ. ಇಲ್ಲಿ ನಮ್ಮ ಅಣ್ಣ ಅವ್ರು ಕೂತಿದ್ದಾರೆ. ಸೇಮ್ ಜಾಗ, ಎಲ್ಲೂ ಕದಲಲ್ಲ, ಅಲ್ಲಾಡಲ್ಲ. ಇಲ್ಲೊಂದು ಬೆಕ್ಕು ಮರಿ ಇದೆ, ಲಕ್ಕಿ ಟಿಟೆ ಸುಬ್ಬ. ತೋರಿಸ್ತಾ ಇದ್ದೀನಿ ಅಣ್ಣ, ಪ್ಲೀಸ್ ಬಾತ್ರೂಮ್ ಮುಚ್ಕೊಡೋಣ. ನಿನ್ನ ಪ್ರತಿಭೆನೇ ಅಲ್ಲಿ ಇರೋದು. ಬಂದ್ ಗೈಸ್, ಅವನ್ದು ಅಂತ ಮೇಲ್ಗಡೆ ಒಂದ್ ರೂಮ್ ಐತೆ. ಅಲ್ಲಿ ಹೋಗಂದ್ಬಿಟ್ಬಿಟ್ಟು ನನ್ ಬಾತ್ರೂಮ್ಗೆ ಬರ್ತಾರೆ. ನಿನ್ ಗಂಡಂಗೆ ಹೇಳ್ತಾ ಇರೋದು, ಸ್ವಲ್ಪ ಹೇಳಿ ಕ್ಲೀನ್ ಮಾಡಕ್ ಹೇಳಿ ನಂದು ವಾಶ್ರೂಮ್ ನ. ಸ್ವಲ್ಪ ನಂದು ವಾಶ್ರೂಮ್ ಗೈಸ್ ಪಬ್ಲಿಕ್ ಟಾಯ್ಲೆಟ್ ಆಗ್ಬಿಟ್ಟಿದೆ. ಸೊ ಇನ್ಮೇಲೆ ನಾನು ಅಲ್ಲಿ ವಾಶ್ರೂಮ್ ಪಕ್ಕ ಕುತ್ಕೊಂಡು 2 ರೂಪಾಯಿ ಇಸ್ಕೊತೀನಿ ಎಲ್ಲರ ಹತ್ರ. ಅದನ್ನೇ ಮಾಡ್ತೀನಿ. ಇವಾಗ ಏನ್ ಮಾಡ್ತಿದ್ದೀರಾ? ರೈಸ್, ದಾಲ್, ಚಿಕನ್. ಚಿಕನ್ ಹೊಸದು. ಓ, ಹೊಸ ಕುಕ್ಕರ್ ಗೈಸ್. ಇವಾಗ ಹೋಗಿ, ಓ ಚೆನ್ನಾಗೈತೆ, ಚಿಕ್ಕದಾಗಿ ಹಾಕು. ಚಿಕ್ಕದಾಗಿ ಪುಕ್ಕದಾಗಿ. ಚಿಕ್ಕ ಕುಕ್ಕರ್ ಬೇಕಿತ್ತು ಈ ತರ ಬೇಳೆ ಬೇಯಿಸಕ್ಕೆ. ಇದು ದೊಡ್ಡದಿದೆ ನಮ್ಮ ಮನೇಲಿ. ಚಿಕ್ಕದು ಇತ್ತು, ಬಟ್ ಅದು ಹಾಳಾಗಿದೆ. ಹಾಗಾಗಿ ನೀನು ಸ್ನಾನಕ್ಕೆ ಹೋಯ್ತೀನಿ ಅದೇ ಹೇಳ್ದೆ. ನನಗೆ ಯೂನಿಫಾರ್ಮ್ ಚೇಂಜ್ ಮಾಡಿದೆ, ಹಂಗೆ ಕೂತಿದ್ದೀನಿ. ಓಕೆ, ಫ್ರೆಶ್ ಅಪ್ ಆಗಿ ಬರ್ತೀನಿ ಈಗ. ಕಾಲೇಜ್ ಲೈಫ್, ಸೋಷಿಯಲ್ ಲೈಫ್ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. ಮಧ್ಯೆ ನನ್ನ ಸ್ಕಿನ್ನನ್ನು ಕೂಡ ನೀಟಾಗಿ ನೋಡ್ಕೊಳ್ಬೇಕಾಗತ್ತೆ. ಡಲ್ ಇಲ್ಲ ಅಂತಂದರೆ ಆ್ಯಕ್ನಿ, ಬೇರೆ ಥರ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ಯೂಸಿಂಗ್ ಹಿಮಾಲಯ ನೀಮ್ ಫೇಸ್ ವಾಶ್. ದಿಸ್ ಕೀಪ್ಸ್ ಪಿಂಪಲ್ಸ್ ಅವೇ. ಆ್ಯಂಡ್ ಇದೊಂದೇ ನಾನು ಟ್ರಸ್ಟ್ ಮಾಡೋದು ಫಾರ್ ಕ್ಲಿಯರ್ ಆ್ಯಂಡ್ ಆಯಿಲ್ ಫ್ರೀ ಆ್ಯಂಡ್ ಹೆಲ್ದಿ ಸ್ಕಿನ್. ದಿಸ್ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್ ಮೇಡ್ ವಿತ್ 100% ನ್ಯಾಚುರಲಿ ಡಿರೈವ್ಡ್ ನೀಮ್. ಆ್ಯಂಡ್ ಇದು ಜೆಂಟಲ್ ಕ್ಲೆನ್ಸರ್ ಅಂತಲೇ ಹೇಳ್ಬೋದು. ಡಿಸೈನ್ ಟು ಕ್ಲೆನ್ಸ್ ಇಂಪ್ಯೂರಿಟೀಸ್ ಆ್ಯಂಡ್ ಕ್ಲಿಯರ್ ಪಿಂಪಲ್ಸ್. ನೀಮು ಪವರ್ಫುಲ್ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್, ನಿಮ್ಮೆಲ್ರಿಗೂ ಗೊತ್ತಿದೆ, ಫಾರ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್. ಪಿಂಪಲ್ನ ಕಾಸ್ ಮಾಡೋ ಬ್ಯಾಕ್ಟೀರಿಯಾನ 99.9% ಇದು ಕಿಲ್ ಮಾಡುತ್ತೆ. ಹಾಗೆ ಇದು ಫಸ್ಟ್ ವಾಶಲ್ಲಿ ನನಗೆ ಚೆನ್ನಾಗಿ ವರ್ಕೌಟ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್ ಆಸ್ ಅ ಸ್ಕಿನ್ ಫ್ರೆಂಡ್ಲಿ pH ದಟ್ ಮೇಕ್ಸ್ ಇಟ್ ಜೆಂಟಲ್ ಆನ್ ಯುವರ್ ಸ್ಕಿನ್. ಆ್ಯಂಡ್ ರಫ್ ಪಿಂಪಲ್ಸ್ ಯಾವುದೇ ರೀತಿ ಇರೋದಿಲ್ಲ. ಸೋಪ್ ಫ್ರೀ ಆ್ಯಂಡ್ ಪ್ಯಾರಾಬಿನ್ ಫ್ರೀ ಕೂಡ ಹೌದು. ಇದಕ್ಕೋಸ್ಕರ ಮಿಲಿಯನ್ಸ್ ಆಫ್ ಕನ್ಸ್ಯೂಮರ್ಸ್ ಇದ್ದಾರೆ ಅಕ್ರಾಸ್ ದ ಇಂಡಿಯಾ. ದಿಸ್ ಇಸ್ ಕ್ಲಿನಿಕಲಿ ಪ್ರೂವನ್ ಟು ರೆಡ್ಯೂಸ್ ಪಿಂಪಲ್. ನಾನು ಯೂಸ್ ಮಾಡಿದ್ಮೇಲೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಪ್ರಾಡಕ್ಟು ಅವೈಲೇಬಲ್ ಆನ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯ ವೆಬ್ಸೈಟ್ ಹಾಗೂ ಆ್ಯಪಲ್ಲಿ ಸಿಗುತ್ತೆ. ಲಿಂಕ್ ಗಿವನ್ ಇನ್ ದ ಬಿಲೋ. ಚೆಕ್ ಮಾಡಿಬಿಟ್ಟು ಶಾಪ್ ಮಾಡಿ. ಹೊಸ ಪ್ಯಾನ್ನು ಬಳಸ್ಬಿಟ್ರು ಇವತ್ತೇ. ಸೊ ದಿಸ್ ಈಸ್ ಆಕೆನ್ಸ್ ಪ್ಯಾನ್. ಹಾಗೆ ನನ್ನ ಇಲ್ಲಿ ದಾಲ್ ರೆಡಿ ಉಂಟು. ಸೊ ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಮುಗೀತು. ಅಲ್ಲೂ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. 1, 2, 3 ಬಿಡಿ, ಹಂಗೆ ತಿನ್ನೋಣ, ಚೆನ್ನಾಗೈತೆ ನೋಡೋಕ್ಕೂ. ಯಾಕೆ ಕಟ್ ಮಾಡ್ತೀರಾ? ತಿನ್ನೋಣ ಬಿಡಿ, ಒಬ್ರಿಗೂ ಒಂದೊಂದು ಪೀಸು ಅನ್ನೋ ಥರ. ಏನಂತೀರ ಅಂತಣ್ಣ? ರೆಡಿ, ಊಟ ರೆಡಿ. ದಾಲ್ ರೆಡಿ, ಅನ್ನ ರೆಡಿ, ಚಿಕನ್ ರೆಡಿ, ಎಲ್ಲ ರೆಡಿ.
ಯಮ್ಮಿ ಫುಡ್ ಈಸ್ ರೆಡಿ. ನಾನು ಮಾಡಿರೋ ದಾಲ್ ರೈಸ್ ಆ್ಯಂಡ್ ನಿಖಿಲ್ ಅವ್ರು ಮಾಡಿರೋ ಚಿಕನ್ ಮಯೋನೇಸ್ ರೆಸಿಪಿ ಹೇಳಿ ಬನ್ನಿ ನಿಕ್ಕಿ. ವಿನಿಗರ್, ಹಾಂ ಸಾಲ್ಟ್, ಹಾಂ, ಮತ್ತೆ ಅದು ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಮೆಣಸಿಕಾಯ, ಕಾಳು ಮೆಣಸು, ಹಾಂ, ಪೆಪ್ಪರ್ ಅಷ್ಟೇ ಹಾಕಿ ರುಬ್ಬಿದ್ರೆ ಇದಾಗುತ್ತೆ. ರುಬ್ಬದಲ್ವಾ, ಗ್ರೈಂಡ್ ಮಾಡೋದು. ಊಟ ಹೇಗಿದೆ? ದಾಲ್, ಚಿಕನ್, ನನ್ನ ಮಾತ್ರ ಸೂಪರು, ನಿಮ್ಮ ಫ್ರೆಂಡ್ ಅಲ್ಟಿಮೇಟಾ? ಗುಡ್ ಮಾರ್ನಿಂಗ್ ಗೈಸ್. ಸೊ ರೆಡಿಯಾಗಿ ಹೊರಟಿದ್ದೀನಿ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಕಾಲೇಜಲ್ಲಿ ಕ್ಲೀನಾಗಿ ತೋರಿಸ್ತೀನಿ. ಇವಾಗ ಹೊರಟಿದ್ದೀನಿ. ನೋಡಿ 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 ಎಂಥ ಕಿತಾಪತಿ ಅಂದರೆ, ಇವಾಗ ಇಲ್ಲಿದ್ದ ಆಗಲೇ ಅಲ್ಲಿ, ಆಮೇಲೆ ಅಲ್ಲೋ ಕುಯ್ 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 ಅಂತಾನೆ. ಪಕ್ಷಿಗಳನ್ನೆಲ್ಲ ಹಿಡಿಯೋದು ತೀಟೆ ಆಗ್ಬಿಟ್ಟವನೆ. ಹಾಗೆ ನಮ್ಮ ಕಾರು ಒಳಗಡೆ ನಿಲ್ಲಿಸಿದ್ದಾನೆ ನೋಡಿ ಗೈಸ್, ಗಾರ್ಡನಲ್ಲಿ. ಫಾರ್ ದಿ ಫಸ್ಟ್ ಟೈಮ್ ಈ ಮನೆಗೆ ಬಂದಮೇಲೆ ಒಳಗಡೆ ನಿಲ್ಲಿಸಿರೋದು. ಅದಕ್ಕೆ ಒಳಗಡೆ ನಿಲ್ಲಿಸಿದ್ದೀನಿ ಅನ್ನೋ ಧೈರ್ಯದಲ್ಲಿ ವಿಂಡೋ ಹಾಕಿಲ್ಲ, ಲಾಕ್ ಮಾಡಿಲ್ಲ, ಏನಿಲ್ಲ. ಇಲ್ಲೊಂದು ನನ್ನ ಚಪ್ಪಲಿ ಇರಬೇಕು. ಓ, ಎಲ್ಲ ಒಳಗೈತೆ ಅಂದ್ಲಲ್ಲ. ಏಯ್ ಈ ಕಡೆ ಬಾ, ಈ ಕಡೆ ಗುಂಡ. ಅಲ್ಲಿ ಮುಂದ್ಗಡೆ ತೋರಿಸ್ತೀನಿ ರೀ. ಅಲ್ಲಿ ಬರೀ ಕಾಲರಿ ಟೈಮ್ ಆಗಿದೆ. ನೆನ್ನೆ ಮುತ್ತಣ್ಣ ಮತ್ತು ನಮ್ಮ ಅಣ್ಣ ಸೇರಿಕೊಂಡು ಚಪ್ಪಡಿ ಕಲ್ಲು ಹಾಕಿ ಅಡಿಲಿ, ಆಮೇಲೆ ಈ ಕಲ್ಲು ಹಾಕಿ, ಇವತ್ತು ಮಣ್ಣು ಮುಚ್ಚಿ ಜಲ್ಲಿ ಕಲ್ಲು ಹಾಕಿ ಸಿಮೆಂಟ್ ಹಾಕಿ ಎಲ್ಲ ಕ್ಲೀನಾಗಿ ಮಾಡ್ತಾರೆ, ಕಾರ್ ಒಳಗಡೆ ಬಂದು ನಿಂತ್ಕೊಳ್ಳೋ ಥರ. ಸೊ ಇಲ್ಲೊಂದು ಶೆಡ್ ಹಾಕ್ಸ್ತೀನಿ ಅಂತಿದ್ದ ಬಿಸಿಲಿಗೆ, ಗೊತ್ತಿಲ್ಲ ಅದೇನು ಮಾಡ್ತಾನೆ ಅಂತ ಕರೆಕ್ಟಾಗಿ. ಇಲ್ಲಿದೆ ಇದು. ಅಯ್ಯೋ ರಾಮ, ಇಲ್ಲಿ ಗುಂಡ ಥೂ ಗಲೀಜ್ ಮಾಡ್ದ. ಎಲ್ಲ ಕ್ಲೀನ್ ಮಾಡ್ಕೊ ಬಂದಿದ್ದಲ್ಲ. ನೋಡಿ 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 ಗೈಸ್, ಬೈತಾನೆ ನಮ್ಮ ಅಣ್ಣ. ಇಳಿ ಗುಂಡು, ಕಾರ್ ಓಡಿಸ್ತೀಯಾ? ಇಳಿ ಇಳಿ ಕೆಳಗೆ ಇಳಿ. ಹಿಂಗೆ ತೀಟೆ ಅಂದರೆ ತೀಟೆ ನೋಡಿ. ಅಲ್ಲೋಗಿ ಕುಯ್ 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 ಅಂತವನು. ಇವಾಗ ಏನ್ರೋ ನನ್ನ ಯೂನಿಫಾರ್ಮು. ಟೈಮ್ ಆಯಿತು ಗೈಸ್, ಆದರೂ ವಿಡಿಯೋ ಮಾಡ್ತಾಯಿದ್ದೀನಿ. ಮ್ಯಾಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಆ್ಯಕ್ಚುಲಿ ನಾನು ಯೂನಿಫಾರ್ಮ್ಗೆ ಅಂತ ಒಂದು ಫಾರ್ಮಲ್ಸ್ದು ಶೂ ತೊಗೊಂಡಿದ್ದೆ. ಅದು ಟೈಟ್ ಆಗಿದೆ ಸ್ವಲ್ಪ. ಇನ್ನೊಂದು ಹೊಸದು ಬುಕ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಇದು ಹಾಕೊಂಡು ಹೋಗ್ತಾಯಿದ್ದೀನಿ 3 ಡೇಸಿಂದ. ಇನ್ನೊಂದು ನಾಳೆನೋ ನಾಡಿದ್ದೋ ಬರೋದಿದೆ. ಸೇಮ್ ಆರ್ಡರ್ ಮಾಡಿದ್ದೀನಿ, ಸೇಮ್ ಒಂದು ಸೈಜ್ ದೊಡ್ಡದು ಮಾಡಿದ್ದೀನಿ. ಇದೊಂಚೂರು ಹಾಕೊಳ್ಳೋ ತನಕ ಓಕೆ, ಹಾಕೊಂಡು ತಿರ್ಗಾಡಬೇಕಾದ್ರೆ ಟೈಟ್ ಫೀಲ್ ಆಗುತ್ತೆ. ನೋಡೋಣ. ಸೊ ಬೈ ಗೈಸ್, ಕಾಲೇಜಲ್ಲಿ ಸಿಗ್ತೀನಿ. ನಾನು ಹೋಗೋ ಟೈಮಿಗೆ ಬಂದರು ಗೈಸ್. ಎಲ್ಗೋಗಿದ್ರಿ ಉತ್ತರಾಜ್? ವಾಕ್ ಗೊತ್ತು. ಎಷ್ಟು ದೂರ ಹೋಗಿದ್ರಿ? ಎಷ್ಟು ಕಿಲೋಮೀಟರ್ ತೋರಿಸುತ್ತಾ? 4,000 ಸ್ಟೆಪ್ಸು, 4.7 ಕಿಲೋಮೀಟರ್ ಹೋಗಿದ್ದೀವಿ. 4 ಕಿಲೋಮೀಟ್ರು ಅರ್ಧ ಗಂಟೆಗೆ? 7 ಕಿಲೋಮೀಟರ್, 4.7 ಅಂದರೆ 8 ಕಿಲೋಮೀಟರ್ ಹೋಗೋದು ಬರೋದು ಸೇರಿ. ಗಂಟೆಗೆ ಓದ್ದೆ ಇವನು. ಇವನಾಯ್ತು ನೀನು ಹೋದ ಅನ್ನೋದೇ ಡೌಟ್ ನನಗೆ. ನೋಡಿ ಗೈಸ್, ಇದನ್ನೇ ನಾನು ಹೇಳಿದ್ದು. ಯಾವಾಗ ಹಾಕೋದು ಸಿಮೆಂಟ್ ಎಲ್ಲ? ನೀವು ಹಾಕ್ತೀನಿ ಅಂದರೆ ನೀವು ಹಾಕಿದ್ರೆ ಸರಿಯಾಗಲ್ಲ. ಈ ಥರ ಅಲ್ಲಿ ಮಾಡ್ತಾರೆ ಗೈಸ್. ಹಿಂಗೆ ನಾನು ಹಿಂಗೆ ಬಂದು ಹಿಂಗೆ ನುಗ್ಗೋಕ್ಕೆ ಕಾರು ಸರಿ ಆಗ್ಬೇಕು, ಹಂಗೆ ಹಾಕ್ಬೇಕು. ಸರಿನಾ? ಬಾಯ್, ಕರ್ಕೊಳ್ಳಿ ಇವ್ರನ್ನ. ಕಾಲೇಜಿಗೆ ಬಂದ್ವಿ ನೋಡಿ ಗೈಸ್. ಕರೆಕ್ಟಾಗಿ ನಮ್ಮ ಮನೆಯಿಂದ ಕಾಲೇಜ್ಗೆ 19 ಕಿಲೋಮೀಟರ್ಗಳಿವೆ ನೋಡಿ. ಇವಳು ಆರಾಮಾಗಿ ಹಿಂದೆ ಕುತ್ಕೊಂಡು ಮಲ್ಕೊಂಡು ಬರ್ತಾಳೆ. ನಾನು ಬೇವ್ರು ಸುರ್ಸ್ಕ ಗಾಡಿ ಓಡಿಸ್ಕೊ ಬರ್ಬೇಕು. ಮುಚ್ಕೊಂಡು ಕುತ್ಕೊಂಡು 19 ಕಿಲೋಮೀಟ್ರ್ ಆ್ಯಕ್ಚುಲಿ ಇಲ್ಲ, ಸಿಟಿಯಿಂದ ಬಂದರೆ ಕಡಿಮೆ ಆಗುತ್ತೆ. ಈ ದೇವತೆಯನ್ನು ಕರ್ಕೊಬರೋಕ್ಕೆ ನಾನು ಒಂದು 5 ಕಿಲೋಮೀಟ್ರ್ ಜಾಸ್ತಿನೇ ಓಡಿಸ್ತೀನಿ ಗೈಸ್. ರೆಡಿ? ಟೈಮ್ ಆಯಿತು. ಟೈಮ್ ಆಯಿತು, ತೋರಿಸ್ಬೇಡ ದಯವಿಟ್ಟು. ಆಯ್ತು, ನನ್ನ ತೋರಿಸು ಬೇರು, ಆಮೇಲೆ ತೋರಿಸು. ನನ್ನ ಯೂನಿಫಾರ್ಮ್ ನೋಡಿ ತೋರಿಸು. ಈ ಶೂಸ್ ಇದು ಬೇರೆ ಹಾಕಿದ್ದಾಳೆ. ಅವತ್ತೆಲ್ಲ ತೋರಿಸ್ದೆ ನಾನು. ಅದು ಇದು ಚೇಂಜ್ ಅಕ್ಕಂಗೆ ಒಂದನ್ನೇ ಹಾಕೊಳ್ಳೋದಕ್ಕೆ ಕಷ್ಟ ಅಂತೆ. ನೆನ್ನೆ ಅಂತ ಇದ್ಲು, ಇವತ್ತು ಚೇಂಜ್ ಆಲ್ರೆಡಿ. ಸೊ
ನಾನು ವಾಟ್ಸ್ ಇನ್ ಮೈ ಫೋನ್ ಎಲ್ಲ ಮಾಡ್ತಾರಲ್ವಾ, ನಾನು ವಾಟ್ಸ್ ಇನ್ ಮೈ ಬ್ಲೇಸರ್ ಅಂತ ಮಾಡ್ತೀನಿ. ಫೋನ್ ಈಗ 2 ಲಿಪ್ಸ್ಟಿಕ್ ಬರುತ್ತೆ. ಇದು ಶಿವನ್ಗೆ ನನಗೆ ಇಲ್ಲ ಕರೆಕ್ಟ್. ಇಲ್ಲ ವೀಣಾ ಊರು ಮುಂಚೆ ಹೋಗ್ಬಿಟ್ಟವಳು ಅಷ್ಟು ₹100 ಕ್ಯಾಶ್ ನನಗೆ ಅದು ಕಡಿಮೆ ಇಲ್ಲಾಂದ್ರೆ 1000 ಇರುತ್ತೆ. ನಿಜ. ನಿಮ್ಮ ಕ್ಯಾಶ್ ಇಡಲ್ಲ ಅವಳು. ನಮ್ಮ ಗೈಸ್ ಯೂನಿಫಾರ್ಮಲ್ಲಿ ಹೇಗೆ ಕಾಣಿಸ್ತಾ ಇದ್ದಾರೆ ಯಾಕೆ ಕಡಿತೈತೇನೆ? ನಮ್ಮನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾ? ಸೊ ಇವತ್ತು ಇಂಟರ್ನ್ಶಿಪ್ದು ರಿಪೋರ್ಟ್ ಸಬ್ಮಿಟ್ ಮಾಡಬೇಕು. ಇವಳು ಮಾಡಿಬಿಟ್ಲು ಗೈಸ್. ಇವರೆಲ್ಲ ಬೇರೆ ಪ್ರಾಕ್ಟರ್, ನಾನು ಅವಳು ಸೇಮ್ ಪ್ರಾಕ್ಟರ್. ನಮ್ಮ ಕಾಲೇಜ್ ವಾಶ್ರೂಮ್ ನೋಡ್ಬಿಡಿ ಗೈಸ್, ಬ್ಯಾಕ್ಗ್ರೌಂಡ್ನ ಇಗ್ನೋರ್ ಮಾಡಿ. ಈ ಲಿಪ್ಸ್ಟಿಕ್ ಹಾಕೋತಾರ ಗರ್ಲ್ನ ನೋಡಿ ಗೈಸ್. ಕಾಲೇಜಿಗೆ ಬಂದು ನನ್ನ ಬ್ಲೇಸರ್ ತುಂಬಾ ಧೂಳಿಂದನೇ ಗೈಸ್. ಲಿಪ್ಸ್ಟಿಕ್ ಎಲ್ಲ ಹಾಕತ್ತಾರ ಕಾಲೇಜಿಗೆ ಬಂದು. ಇವಳು ಹಾಕತ್ತಾಳೆ, ನಾನು ಒಬ್ಳೆ ಅಪ್ಪ. ಅಯ್ಯೋ ಇಲ್ಲಿ ಯಾರು ಇಲ್ಲ ವಾಶ್ರೂಮ್ ಅಲ್ಲಿ, ಅದಕ್ಕೆ ಇಷ್ಟೆಲ್ಲ ಕಿರ್ಚಾಡ್ತಾ ಇದ್ದೀವಿ. ಲೇ ನಾನು ಹೌದು ನಮ್ಗಿಂತ ಜಾಸ್ತಿ. ಸರಿ ರೀ ಆಯ್ತು ನೋಡಿ. ಅಲ್ಲ ಇವ್ರು 3 ಜನನು ಲಿಪ್ಸ್ಟಿಕ್ ಇಲ್ಲದೆ ನೋಡಕ್ಕಾಗಲ್ಲ. ಅದೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಅದಕ್ಕೆಲ್ಲ ನಾವೇನು ಮಾಡಕ್ಕಾಗಲ್ಲ. ಈಗ ಆಯ್ತು, ನಾನು ಬ್ಲಾಗಲ್ಲಿ ಏನು ಪ್ರೂವ್ ಮಾಡಬೇಡಿ, ನಡೀರಿ. ಇವಳು ನೋಡಿ ಆ ಬೆಕ್ಕು ಕಣ್ಣೆ ಕಿತ್ಕೊಂಡು ಕಣ್ಣಿಗೆ ಹಾಕಬಿಟ್ಟವಳೆ. ಅದಕ್ಕೆ ಕಾಜಲ್ಲು, ಲಿಪ್ ಲೈನರು, ಲಿಪ್ಸ್ಟಿಕ್ ಅಲ್ಲ ಅದು ಲಿಪ್ ಬಾಮ್ ಅಂತಾರೆ ಅದನ್ನ. ಹಾಂ ಆಯ್ತು ಬಿಡಿ. ಓಕೆ ಗೈಸ್ ನೋಡಿ, ನಮ್ಮ ಹುಡುಗಿರು ಸಿಗೋಕ್ಕಾಗಲ್ಲ ಅಂತ ವಿಡಿಯೋ ಕಾಲ್ ಮಾಡಿದ್ದೀನಿ ನಾನೇ. ಮಹೇಶ್ವರಿ ಇವಳು ಕಾಲೇಜಲ್ಲವಳೆ, ಇವಳು ಕಾಲೇಜಲ್ಲವಳೆ, ಇವಳು ಇಲ್ಲೇ ಅವಳೆ, ನಾನಿಲ್ಲೇ ಇದ್ದೀನಿ. ಇವಾಗ ನಾವು ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಡಬಲ್ ವಾಯ್ಸ್ ಹಾಯ್ ಮಾಡ್ರೆ. ಬಾಯ್. ಯಾವಾಗ ಸಿಗ್ತೀರಾ? ಈ ಮಂತ್ ಬರ್ತಾ ಇಲ್ಲ ಮದು. ಬಂತು. ಕ್ಲಾಸ್ ಮುಗಿದ್ರೂ ಅನಾಲಿಟಿಕ್ಸ್ ಮಾಡ್ತಾ ಇದ್ದಾಳೆ ಗೈಸ್. ನೋಡಿ ಗೈಸ್, ರ್ಯಾಂಕ್ ಸ್ಟೂಡೆಂಟ್ ನೋಡಿ, ಇವಳ್ದು ಹ್ಯಾಂಡ್ ರೈಟಿಂಗ್. ರನ್ ಆಗಲಿಲ್ಲ ಅಂದ್ರೆ ಹಾಂ ಓಕೆ ಚಲೋ ಮುಗೀತು ಗೈಸ್. ಕ್ಲಾಸ್ ಫಿನಿಶ್. ಮನೆಗೆ ಹೋಗಿ ನಿದ್ದೆ ಮಾಡಿದೆ. ನನ್ನ ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ 1 ವಾರದಿಂದ ತೋರಿಸೋದು, ಕರೆಕ್ಷನ್ ಅದು ಇದು 2-3 ಸಲ ಕಳಿಸಿದ್ರು, ಕರೆಕ್ಷನ್ ಮಾಡಿ ಓಕೆ ಮಾಡಿ ನೆನೆ ಓಕೆ ಮಾಡಿದ್ರು ನಮ್ಮ ಸರು. ಇವತ್ತು ಹೋಗಿ ಸಬ್ಮಿಟ್ ಮಾಡ್ತಾಯಿದ್ದೀವಿ. ಒಂದು ಹಾರ್ಡ್ ಬೈಂಡ್, ಒಂದು ಸ್ಪೈರಲ್ ಬೈಂಡಿಂಗು. ಸೊ ಈ ಸೆಮ್ದು ಕತೆ ಮುಗೀತು. ಇಂಟರ್ನ್ಶಿಪ್ದು ನೆಕ್ಸ್ಟ್ ಪ್ರಾಜೆಕ್ಟ್ ನಾವು ಮಾಡಿದ್ದೀವಿ. ಅದು ಮಾಡಿದ್ದೀವಿ, ಬಟ್ ಇದರಲ್ಲಿ ಅದು ನಮ್ಮದು ಗ್ರೂಪ್, ನಾವು 5 ಜನ ಫ್ಯಾಪಲ್ ಸೇರ್ಕೊಂಡು ಡಿಗ್ರಿಲಿ ಮಾಡಿದ್ವಿ. ಬಟ್ ಈಗ ಅದ್ರಲ್ಲಿ ಮೈನಸ್ ಮಾಡ್ತೀವಿ ಆಯ್ತಾ. ಅಂದರೆ ನಾನು ಸುಮ್ಮನೆ ಹೆಸ್ರಿಗಷ್ಟೇ. ಈ ಕಾಲೇಜಲ್ಲಿ ಹಂಗಿಲ್ಲ ಗೈಸ್, ನಾವೇ ಮಾಡಬೇಕು. ಕಷ್ಟ ಇದೆ MBA. ಹಾಗೆ ವೆಯ್ಟ್, ಸುಮಾರು ಜನ ನನ್ನ MBAಲ್ಲಿ ಏನು ಮಾಡ್ತಿದ್ದೀರಾ ಏನು ಎತ್ತೆಲ್ಲ ಕೇಳ್ತೀರಿ. ನಾನು ಅಷ್ಟು ಕಾಲೇಜ್ ಬಗ್ಗೆ ಆಗಲಿ ಎಜುಕೇಷನ್ ಬಗ್ಗೆ ಆಗಲಿ ನಿಮ್ಮ ಹತ್ರ ಹಂಚ್ಕೊಳ್ಳಲ್ಲ, ಹೇಳಲ್ಲ. ಬಟ್ ಓದ್ತಾ ಇರ್ತೀವಿ ಗ್ಯಾಪಲ್ಲಂದರೆ ಟೆಸ್ಟ್ ಎಕ್ಸಾಮ್ ಹಿಂದಿನ ದಿನ. ಸೊ ನಾನು ಇವಳು ವ್ಲಾಗಲ್ಲೂ 1-2 ಕಮೆಂಟ್ ನೋಡಿದೆ. ಸ್ಪೆಷಲೈಸೇಷನ್ ಏನು ತೊಗೊಂಡಿದ್ದೀರಾ ಅಂತ ಕೇಳಿದ್ದೀರಾ. ಹಾಕಿರೋ ಬ್ಲಾಗಲ್ಲೂ ತುಂಬ ಕಮೆಂಟ್ಸ್ ಅದೇ ಇದೆ. PGCT. ಸೊ ನಾವು ತೊಗೊಂಡಿರೋದು ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಹ್ಯೂಮನ್ ರಿಸೋರ್ಸಸ್ಗೆ ನಾವು ಮುಂಚೆನೇ ಡಿಗ್ರಿಲೇ ಫಿಕ್ಸ್ ಆಗಿಬಿಟ್ಟಿದ್ವಿ. ಇನ್ನೊಂದು ಯಾವುದು ಅಂತ ಈ ಕಾಲೇಜ್, ಅಂದರೆ ಈ ಕಾಲೇಜಲ್ಲಿ ಮಾತ್ರ ಡ್ಯುಯಲ್ ಸ್ಪೆಷಲೈಸೇಷನ್ ಇರೋದು, ಬೇರೆ ಕಾಲೇಜಸ್ಸಲ್ಲಿ ಅಷ್ಟಿಲ್ಲ. MBA ಅಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಡ್ಯುಯಲ್ ಸ್ಪೆಷಲೈಸೇಷನ್ ಇಲ್ಲ, ಇದು VTU, ಹಾಗಾಗಿ ಡ್ಯುಯಲ್ ಸ್ಪೆಷಲೈಸೇಷನ್ ಇದೆ. ನಾನು ವ್ಲಾಗಲ್ಲೆಲ್ಲ ಎಜುಕೇಷನ್ ಬಗ್ಗೆ ಮಾತಾಡ್ತೀನಿ ಅಂದ್ಕೊಂಡೇ ಇರಲ್ಲ. ನಾನು ಅಷ್ಟು ಮಾತಾಡಲ್ಲ ಅಲ್ಲ. ಸೊ ಇದೆರಡು ತೊಗೊಂಡಿರೋದು. ಅನಾಲಿಟಿಕ್ಸ್ ಯಾಕೆ ತೊಗೊಂಡೆ ಅಂದರೆ, ನನ್ನ PUಲಿ ನಾನು ಕಂಪ್ಯೂಟರ್ ಬೇಸಲ್ಲಿ ಇದ್ದಿದ್ದರಿಂದ ಇದು ತೊಗೊಂಡೆ. ಅಲ್ಲಿ ಫುಲ್ಲು ತಿಳ್ಕೊಂಡು ಬಂದಿದ್ದೀನಿ ಅಂತೇನಲ್ಲ, ಸ್ವಲ್ಪ ನಾಲೆಡ್ಜ್ ಇದೆ ಅಂತ ಇಲ್ಲಿಗೆ ಬಂದೆ. ಬಟ್ ಅದೇ ಬೇರೆ ಇದೇ ಬೇರೆ.
ತುಂಬ ಡಿಫ್ರೆನ್ಸ್ ಇದೆ ಅಷ್ಟೇ ಗೈಸ್. ಇವಾಗ ಹೋಗಿ ಸರಿಗೆ ಕೊಟ್ಬಿಟ್ಟು ಮನೆಗೆ ಹೋಗೋದು. ಮೂರು ಫ್ಲೋರ್ ಹತ್ತಬೇಕು ಗೈಸ್. ಅಮ್ಮ ಕೈ ನೋಗುತ್ತೋ. ಬಾಯ್. ನಮ್ಮ ಮನೆ ಹಿಂದ್ಗಡೆ ಫೈರ್ ಇಂಜಿನ್ ಅವ್ರು ಬಂದಿದ್ದಾರೆ. ಏನೋ ಹತ್ಕೊಂಡೈತೆ ಅಂತಿದ್ರು ಇವರು. ನಾನು ಅವಾಗಲೇ ಅಂದೆ ಏನೋ ಹತ್ಕೊಂಡೈತೆ ಅಂತ. ಬೆಂಕಿ ಹತ್ಕೊಂಡಿತ್ತಾ? ನಾನು ಅಲ್ಲಿ ಎಲ್ಲ ಇವರೇ ಹಸ್ತಿರ್ಬೇಕು ಕಾಣಿಸ್ತಾ ಇಲ್ಲ. ಏನಾಗೈತೆ? ನೀರು ಹೊಡಿತಾರ ನೋಡಲ್ಲಿ. ಅಂದ್ರೆ ಅಲ್ಲೆಲ್ಲ ಕೆಡ್ಸ್ಕೊಂಡ್ ಬಂದಾರ, ಇಲ್ಲಿ ಹೊಡಿತಾ ಇರೋದು. ಅಲ್ಲಿಂದ ಇಲ್ಲಿವರೆಗೂ ಬಂದೈತೆ ಗುರು ಅದು. ಏನು ಕಾಣಿಸ್ತಾ ಇಲ್ಲ. ಅಲ್ಲಿ ಪೊಲೀಸ್ ಎಲ್ಲ ಎಲ್ಲ ಹತ್ಕೊಂಡೈತೆ ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗತ್ತೆ ಎಷ್ಟೊತ್ತಿತ್ತು. ಅಲ್ಲೆಲ್ಲೋ ಹತ್ಕೊಂಡು ಈ ಕಡೆ ಬಂದಿರೋದು ಅನ್ಸುತ್ತೆ. ಅವಾಗಲೇ ಹೊಡಿತಾ ಇತ್ತು. ಪೂಜೆ ಮಾಡೋವಾಗ ಆಚೆ ಬಂದೆ, ಮೇನ್ ಡೋರಿಂದ ಆಚೆ ಬಂದಾಗ ಎದುರುಗಡೆ ಅಲ್ಲೊಂದು ಖಾಲಿ ಜಮೀನು ಐತಲ್ಲ, ಅಲ್ಲಿ ಹತ್ಕೊಂಡು ಉರಿದಾಯ್ತು. ಯಾವ ಜಮೀನವ್ರೆ ಎಲ್ಲೋ ಬೆಂಕಿ ಹಾಕೋರೆ ವೇಸ್ಟ್. ಇವಾಗ ಸ್ವಲ್ಪ ಕಿಡಿ ಇರುತ್ತಲ್ವಾ, ಮತ್ತೆ ಹತ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಫುಲ್ ಕೆಡ್ಸ್ತಾ ಇರೋದು. ಎಲ್ಲ ಕೆಟ್ಟಿದೆ, ಬಟ್ ಇನ್ನೊಂದ್ಸಲ ಕೆಟ್ಟ. ನಾನು ಯಾವ್ದೋ ಆಂಬುಲೆನ್ಸ್ ಹೋಯ್ತೈತೆ ಅನ್ಕೊಂಡ್ರೆ ಫೈರ್ ಇಂಜಿನ್. ಕೇರ್ಫುಲ್ ಆಗಿರ್ಬೇಕು ಸಮ್ಮರ್ ಟೈಮಲ್ಲಿ. ಅಬ್ಬಬ್ಬಾ, ಅಲ್ಲೆಲ್ಲ ಇಲ್ಲಿಂದ ಅಲ್ಲಿ ಗಂಟೆ ಬಿಡ್ತಾರೆ. ಅವೆಲ್ಲ ಇತ್ತು ಅಲ್ಲಿ. ಹೌದಾ? ಅಲ್ಲಿ ಯಾವ ಇತ್ತಲ್ಲಿ ಗುಂಡವ್ ನೋಡ್ಕೊಂಡ್ ಬಂದು ಹೇಳಿದ ನಂಗೆ. ಎಲ್ಲ ಗುಡುಗುಡು ಅಂತ ಬಂದ್ವಿ. ಒಳ್ಳೇದಾಯ್ತು. ಪ್ಲೀಸ್ ಎಲ್ಲ ಒಂದೊಂದು ಬಟ್ಟೆ ಎತ್ಕೊ ಬಂದ್ಬಿಡಿ. ಅಜ್ಜಿನ ಹಂಗೆ ಹೇಳ್ತಾ ಇತ್ತು. ಆಯ್ತಾ, ಮನೆಗೆ ಬಂದು ನಮ್ಮ ಅದಕ್ಕೆದು ಪ್ರಮೋಷನ್ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಟಾಕೀಸ್ ಮದಗೌಡ ಯೂಟ್ಯೂಬ್ ಚಾನಲ್, ನೆಕ್ಸ್ಟ್ ಅಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.